ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಅನು ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ಮಾಡೋದನ್ನ ಹೇಳ್ತೀನಿ ರೀ, ನೋಡೋಣ ಬರ್ರಿ. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕೊಂಡ್ರೆ, ಇದು ಜವಾರಿ ಬೆಳ್ಳುಳ್ಳಿ, ಒಂದು ಬಟ್ಲ ಬೆಳ್ಳುಳ್ಳಿ ಹಾಕೀನಿ. ಈಗ ಇದಕ್ಕೆ 2 ಇಂಚು ಹಸಿ ಎಲ್ಲ ತೊಗೊಂಡೇನಿ. ಇದನ್ನ ಹಾಕ್ಕೊಳ್ಳೋಣ್ರಿ. ನಂತರ ಮೀಡಿಯಮ್ ಗಾತ್ರದ್ದು ಒಂದು 3 ಉಳ್ಳಾಗಡ್ಡಿ ರೀ, ಅವನ್ನ ಕಟ್ ಮಾಡ್ಕೊಂಡೇನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳ್ಕೊಂಡೇನಿ ರೀ. ಇದನ್ನು ಹಾಕ್ಕೊಳ್ಳೋಣ್ರಿ. ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮಿಕ್ಸಿ ಮಾಡಾದಮೇಲೆ ಈಗ ಒಂದು ಬಾಳಿಗೆ ಕಾಯಕ್ಕಿಡೋಣ್ರಿ. ಇದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ ನಂತರ ಇದಕ್ಕೆ ದೊಡ್ಡವು 1-2 ಉಳ್ಳಾಗಡ್ಡಿ ಹಾಕೊಂಡ್ರಿ, ಸಣ್ಣ ಕಟ್ ಮಾಡಿಟ್ಟೇನಿ ರೀ. 1-2 ಉಳ್ಳಾಗಡ್ಡಿನ ಸೇರಿಸ್ಕೊಳ್ಳೋಣ್ರಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಗೋಲ್ಡನ್ ಬ್ರೌನ್ ಬರ್ಬೇಕು ರೀ, ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಈರುಳ್ಳಿ ಎಲ್ಲ ಬೆಂದಾದ ತಕ್ಷಣ ಇದಕ್ಕಿನ್ನು ನಾವು ನೋಡಿರಿ ಈ ಥರ ಕಲರ್ ಬರ್ಬೇಕು ರೀ. ಈಗ 2 ಚಮಚೆ ಹಸಿ ಎಲ್ಲ ಬೆಳ್ಳುಳ್ಳಿ ಏನು ಮಿಕ್ಸಿ ಮಾಡಿದ್ವಲ್ಲ ರೀ, ಅದನ್ನು ಸೇರಿಸ್ಕೊಳ್ಳೋಣ್ರಿ. 1-2 ಚಮಚ ಹಾಕ್ಕೊಳ್ಳೋಣ್ರಿ. ಈಗ ಇದನ್ನು ಚೆನ್ನಾಗಿ ಕೈ ಆಡ್ಸಣ್ರಿ. ಎಲ್ಲ ಮಿಕ್ಸಿ ಮಾಡಾದ್ಮೇಲೆ ಈಗ ಇದಕ್ಕೆ ಅರ್ಧ kg ಚಿಕನ್ನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೆ ರೀ. ಈಗ ಇದನ್ನು ಸೇರಿಸ್ಕೊಳ್ಳೋಣ್ರಿ. ಮತ್ತು ಇದನ್ನು ಮಿಕ್ಸ್ ಮಾಡೋಣ್ರಿ. ಚೆನ್ನಾಗಿ ಕೈ ಆಡಿಸ್ಬೇಕ್ರಿ. ಎಲ್ಲ ಚೆನ್ನಾಗಿ ಕೈ ಆಡಿಸಾದ್ಮೇಲೆ ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡೋಣ್ರಿ. 5 ನಿಮಿಷ ಆಯ್ತು ರೀ. ಈಗ ಇದನ್ನು ತೆಗೆದು ನೋಡಿರಿ ಈ ಥರ ಎಲ್ಲ ಬೆಂದು ಬರ್ಬೇಕ್ರಿ. ಅದು ಬೆಂದಿದ ತಕ್ಷಣ ಇನ್ನೊಂದು ಸ್ವಲ್ಪ ಇದನ್ನು ಕೈ ಆಡಿಸ್ಕೊಳ್ಳೋಣ್ರಿ. ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ 2 ಟೊಮ್ಯಾಟೊ ರೀ, ದೊಡ್ಡ ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಅವೆರಡು ಟೊಮ್ಯಾಟಿನ ಸೇರಿಸ್ಕೊಳ್ಳೋಣ್ರಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಕೈ ಆಡಿಸಿ ಒಂದು 5 ನಿಮಿಷ ಮುಚ್ಚಿಡೋಣ್ರಿ. ಮತ್ತು ಪ್ಲೇಟ್ ಮುಚ್ಚಿಡ್ತೀನಿ ರೀ. ಈಗ ನಂತರ 5 ನಿಮಿಷದ ನಂತರ ತೆಗೆದ್ನೇನು ರೀ. ನೋಡಿರಿ ಈ ಥರ ಎಲ್ಲ ಫ್ರೈ ಆಗೈತೆ ರೀ. ಈಗ ಟೊಮೆಟೊ ನೀರು ಬಿಡುತ್ತಲ್ಲ ರೀ, ಎಲ್ಲ ಎರಡೂ ಬೆಂದ್ಕೊಂಡ್ಬಿಡ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ಚೆನ್ನಾಗಿ ಕೈ ಆಡಿಸ್ರಿ. ಅದಕ್ಕೆ ಮತ್ತು ಧನಿಯಾ ಪೌಡ್ರ್ ರೀ, ಅಂದರೆ ಈಗೇನು ನೀವು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಪೌಡ್ರನ್ನ, ಅದನ್ನಾದರೂ ಹಾಕ್ಕೋಬೋದು, ಇಲ್ಲ ರೆಡಿಮೇಡ್ ಆದರೂ ಹಾಕ್ಬೋದು. ಮಸಾಲೆ ಪೌಡ್ರ್ ರೀ, ಚಿಕನ್ ಮಸಾಲ ಪೌಡ್ರ್ 1-2 ಸ್ಪೂನ್ ಹಾಕತ್ತೇನೆ ರೀ. ಇದಕ್ಕೀಗ ಖಾರದ ಪುಡಿ, ಒಣ ಖಾರ ರೀ, ಖಾರ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ರಿ. ನಮ್ಗೆ 1-2 ಚಮಚ ಹಾಕೇನಿ ರೀ. ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ರೀ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೀಗ 1 ಬಟ್ಲ ಮೊಸರು ಹಾಕೊಂಡ್ರಿ. 1 ಬಟ್ಲ ಗಟ್ಟಿ ಮೊಸರು ಹಾಕತ್ತೇನೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಟಿದ್ದೆ ರೀ 2 ನಿಮಿಷ. ನಂತರ ಈ ಥರ ಎಲ್ಲ ಆಯಿಲ್ ಬಿಡುತ್ತೆ ರೀ. ಈಗ ಇದಕ್ಕೆ ಗೋಡಂಬಿ ಮತ್ತು ಕೊಬ್ಬರಿ ಮಿಕ್ಸಿ ಮಾಡೇನಿ ರೀ, ಅದನ್ನು ಸೇರಿಸ್ಕೊಳ್ಳೋಣ್ರಿ. ಒಣ ಕೊಬ್ಬರಿ ಮತ್ತು 1-2 ಗೋಡಂಬಿ ಮಿಕ್ಸಿ ಮಾಡಿದ್ದನ್ನು ಸೇರಿಸ್ಕೊಳ್ಳೋಣ್ರಿ. ನೋಡಿರಿ ಇದನ್ನೆಲ್ಲ ಕೈ ಆಡಿಸಿರೆ ಗ್ರೇವಿ ನೋಡಿರಿ ಯಾವ ಥರ ಕ್ರೀಮಿನೆಶ್ ಮಸ್ತ್ ಟೇಸ್ಟ್ ಬರುತ್ತೆ ರೀ. ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ್ರಿ ಒಂದು 5 ನಿಮಿಷ. ನೋಡಿರಿ ಗ್ರೇವಿ ರೆಡಿ ಆಗೈತೆ ರೀ, ಮಸ್ತ್ ಆಗೈತೆ ರೀ. ಈಗ ಇದನ್ನು ಸರ್ವ್ ಮಾಡ್ಕೊಂಡ್ರಿ. ಚಿಕನ್ ಗ್ರೇವಿ ರೆಡಿ ಐತ್ರಿ. ನೋಡಿರಿ ನೀವು ಮಾಡಿಕೊಡ್ರಿ, ಮಾಡಿ ಟೇಸ್ಟ್ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನನಗೆ ನಿಮ್ಮ ಸಬ್ಸ್ಕ್ರೈಬ್ ಅತ್ಯಗತ್ಯವ ರೀ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು.